ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಕೆರೆ ಒತ್ತುವರಿ ಮಾಡಿದ ಪ್ರಕರಣಗಳು ಸಾಕಷ್ಟಿವೆ. ಪ್ರತಿಷ್ಠಿತ ಕಂಪನಿಯೊಂದು ಕೆರೆ ಜಾಗ ಕಬಳಿಸಿ ನೀರನ್ನ ಪೋಲು ಮಾಡ್ತಿದ್ಯಂತೆ. ಹಾಗಿದ್ರೆ ಆ ಕಂಪನಿ ಯಾವುದು ಅಂತೀರಾ? ಎಲ್ಲಿದೆ ಫುಲ್ ಡೀಟೇಲ್ಸ್. ವಿಶಾಲವಾದ ಜಾಗ, ಸ್ವಚ್ಛ ನೀರು, ಸುತ್ತಮುತ್ತ ಹಸಿರು. ಇದು ನಗರದ ಹೊರವಲಯದಲ್ಲಿರೋ ಅಂಚೆಪಾಳ್ಯದಲ್ಲಿರುವ ಮಾದಾವರ ಕೆರೆ. ಅಕ್ಕಪಕ್ಕದ ಊರಿನ ಜನರಿಗೆ ನಿತ್ಯ ಬಳಕೆಗೆ ಮತ್ತು ವ್ಯವಸಾಯಕ್ಕೆ ಮಾದಾವರ ಕೆರೆಯ ನೀರೇ ಆಧಾರ. ಮಳೆಗಾಲ ಶುರುವಾಗಿರೋದ್ರಿಂದ ಕೆರೆಗೆ ಒಳಹರಿವು ಜೋರಾಗಿದೆ. ಅಕಸ್ಮಾತ್ ಕೆರೆ ಕೋಡಿ ಒಡೆದ್ರೆ ಪಕ್ಕದಲ್ಲಿರುವ ಜಿಂದಾಲ್ ಆರೋಗ್ಯಧಾಮಕ್ಕೆ ನೀರು ನುಗ್ಗುತ್ತೆ ಅನ್ನೋದು ಕಂಪನಿಯವರ ಆತಂಕ. ಹಾಗಾಗಿ ನೀರು ಒಳಚರಂಡಿಗೆ ಹೋಗುವಂತೆ ಜಿಂದಾಲ್ ಕಂಪನಿಯವರು ವಾಲ್ಗಳನ್ನು ನಿರ್ಮಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಮಾದಾವರ ಕೆರೆ ಬಳಿ ಜಮಾಯಿಸಿದ ನೂರಾರು ಮಂದಿ ಜಿಂದಾಲ್ ಕಂಪನಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ಬಿಡಿಎ ಮತ್ತು ಜಲಮಂಡಳಿಗೆ ಪತ್ರ ಬರೆದಿದ್ರು, ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅನ್ಆಥರೈಸ್ಡ್ ಏನು ವಾಲ್ಗಳು ಇಟ್ಟಿದ್ದಾರೆ ಅದನ್ನೆಲ್ಲ ಬಂದ್ ಮಾಡಿ ಕೆರೆಯಲ್ಲಿ ನೀರು ನಿಂತ್ಕೊಬೇಕು. ಅದಕ್ಕೋಸ್ಕರ ಸರ್ 3 ಕಡೆ ಇಟ್ಟಿದ್ದಾರೆ. ನಾವೆಲ್ಲ ಮಾಧ್ಯಮದವ್ರಿಗೂ ತೋರಿಸಿದ್ದೀನಿ, ಎಲ್ಲ ರೆಕಾರ್ಡು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀರು ಹೆಚ್ಚಿನ ನೀರು ಇಲ್ಲೇನೋ ನಿಂತಿದ್ರೆ ಇಲ್ಲಿ ಕೋಡಿ ಇದೆ, ಕೋಡಿ ತುಂಬ ಆಚೆ ಹೋಗ್ತದೆ. ಅದು ಏನು ಮಾರ್ಕಂಡಳ್ಳಿ ಡ್ಯಾಮ್ಗಳಿಗೆ ಹೋಗುತ್ತೆ, ಒಳ್ಳೆ ಡ್ಯಾಮ್ಗೆ ಹೋಗುತ್ತೆ ಅದು ನೀರು. ಇದು ಸ್ವಚ್ಛವಾದ ನೀರು, 19,000 ಕೋಟಿ ಸರ್ಕಾರ ಖರ್ಚು ಮಾಡಿ ತಂದಿರತಕ್ಕಂಥ ನೀರು. ಇವನು ಈಚೆ ನೋಡಿ ಒಂದೇ ಒಂದು ಸೆಕೆಂಡ್ಗೆ ಕೊಳಚೆ ನೀರು ಬಿಟ್ಬಿಡ್ತಾರೆ. ಚರಂಡಿಗೆ ನೀರು ಹರಿಸಿ ಜೀವಜಲವನ್ನ ಪೋಲು ಮಾಡ್ತಿರೋದ್ಯಾಕೆ ಅಂತ ಜಿಂದಾಲ್ ಕಂಪನಿಯವರನ್ನ ಕೇಳಿದ್ರೆ ಗ್ರಾಮಸ್ಥರು ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅವ್ರು ಎಲ್ಲೆಲ್ಲಿ ಗೇಟ್ಗಳು ಕೊಟ್ಕೋಬೇಕು, ಏನೇನು ಮಾಡಬೇಕು ಅವ್ರು ಮಾಡಿದ್ದಾರೆ. ಅದರಂತೆಯೇ ಅದು ನಡೀತಾ ಇದೆ. ನಮ್ಮ ಏನು ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅದರೊಳಗಡೆ? ಲೇಕ್ನೊಳಗೆ ನೀರು ಬಿಡೋದಾಗಲಿ ಅಥವಾ ಹೊರಗಡೆ ಬಿಡೋದಾಗಲಿ ನಮಗೇನು ಸ್ಪೆಷಲ್ ಇಂಟ್ರೆಸ್ಟ್ ಏನಿರ್ತದೆ ಅದರೊಳಗೆ? ನಾವು ಅದೆಲ್ಲ ಯಾವತ್ತೂ ಮಾಡಿದ್ದು ಅಲ್ಲ, ಮಾಡಲೂ ಇಲ್ಲ. ಇಲ್ಲಿ ಜನ ಅದನ್ನು ಈ ರೀತಿ ಹೇಳಿರೋದ್ರ ಬಗ್ಗೆ ನಮಗಂತೂ ಏನಕ್ಕೆ ಹೇಳಿದ್ದಾರೆ ಅಂತ ತಿಳಿದಿಲ್ಲ ಇದುವರೆಗೂ. ಜನ ಯಾರು ನಿಮ್ಮ ಹತ್ರ ಬಂದು ಕೇಳಿಲ್ವ? ಯಾರು ಇದುವರೆಗೂ ಮಾತು ಆಡಿಲ್ಲ ಇದ್ರ ಬಗ್ಗೆ. ಇಲ್ಲಿ ಸರಿ ತಪ್ಪು ಯಾರದ್ದೇ ಆಗಿದ್ರೂ ಸಂಬಂಧಪಟ್ಟವರು ಪರಿಶೀಲನೆ ನಡೆಸಿ ಕೆರೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್. ಬೆಲೆ ಏರಿಕೆ ಶಾಕ್ನಿಂದಾಗಿ ತರಕಾರಿ ಹಾಕಿ ಸಾಂಬಾರ್ ಮಾಡೋದು ತುಂಬಾನೇ ಕಷ್ಟ. ಹೋಗ್ಲಿ, ಹೋಟೆಲ್ಗಾದ್ರೂ ಹೋಗೋಣ ಅಂತ ನೀವು ಅಂದ್ಕೊಂತಿರಬಹುದು. ಹಾಗಿದ್ರೆ ಜೇಬು ತುಂಬಾ ಕಾಸು ಇಟ್ಕೊಂಡು ಹೋಗಿ. ಯಾಕೆ ಅಂತ ನಾವು ಹೇಳ್ತೀವಿ ನೋಡಿ. ಜನಸಾಮಾನ್ಯರಿಗೂ ಬೆಲೆ ಏರಿಕೆಯ ಬರೆ. ಹೋಟೆಲ್ ತಿಂಡಿಯೂ ಇನ್ಮೇಲೆ ದುಬಾರಿ. ಇದು ದುಬಾರಿ ದುನಿಯಾ ಕಣ್ರಿ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಕಾಸ್ಟ್ಲಿ ಆಯಿತು. ರೈಲು ಪ್ರಯಾಣ, ಬಸ್ ಪ್ರಯಾಣ, ಪಾಸ್ ದರ ಎಲ್ಲ ದುಬಾರಿ ಆಯಿತು. ತರಕಾರಿ ಬೆಲೆನೋ ಗಗನಕ್ಕೆ ಮುಟ್ಟಿದೆ. ಈಗ ಹೋಟೆಲ್ ತಿಂಡಿಗಳ ಸರದಿ. ಬೆಲೆ ಏರಿಕೆಯಿಂದ ರೋಸಿ ಹೋಗಿರೋ ಹೋಟೆಲ್ ಮಾಲೀಕರು ತಿಂಡಿ ತಿನಿಸುಗಳ ದರವನ್ನ ಹೆಚ್ಚಿಸೋದಕ್ಕೆ ಮುಂದಾಗಿದ್ದಾರೆ. ಶೀಘ್ರದಲ್ಲೇ ಕಾಫಿ, ತಿಂಡಿ ಬೆಲೆ 2 ರೂಪಾಯಿ ಏರಿಕೆಯಾಗಲಿದೆ. ಹೋಟೆಲ್ನಲ್ಲಿ ನಾವು ದರ ಜಾಸ್ತಿ ಮಾಡಿದ್ವಿ, ಆದ ಕೂಡಲೇ ನಾವು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೇವೆ. ಇದು ಈ ದರ ಜಾಸ್ತಿ ಆಗೋದು ಇದು ಪರ್ಮನೆಂಟಾ ಅಥವಾ ಇದು ಟೆಂಪ್ರರಿಯಾ? ಇವತ್ತು ಈರುಳ್ಳಿ, ಆಲೂಗಡ್ಡೆ ಅಷ್ಟೊಂದು ಜಾಸ್ತಿ ಆಗಿಲ್ಲ, ಈರುಳ್ಳಿ ಜಾಸ್ತಿ ಆಗಿದೆ. ತರಕಾರಿ ರೇಟೆಲ್ಲ ಸಿಕ್ಕಾಪಟ್ಟೆ ಏರಿದೆ. ಸೊಪ್ಪು ರೇಟ್ ಜಾಸ್ತಿ ಆಗಿದೆ. ಆದರೆ ನಾವು ಏರಿಸ್ಬೇಕಾದ್ರೆ ಇದು ಮತ್ತೆ ಇಳಿಯೋ ಚಾನ್ಸಸ್ ಇದೆಯಾ ಅಂತ ಗಮನಿಸ್ಕೊಂಡು, ಇದು ಇಳಿದೇ ಹೋದ ಪಕ್ಷದಲ್ಲಿ ಇನ್ನೊಂದು 15 ದಿವಸ ನೋಡಿಕೊಂಡು ಇಳಿದೇ ಹೋದರೆ ದರ ಏರಿಸೋದು ಖಂಡಿತ. ಈಗಾಗಲೇ ತರಕಾರಿಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಹೋಟೆಲ್ಗಾದರೂ ಹೋಗೋಣ ಅಂತ ಗ್ರಾಹಕರು ಯೋಚನೆ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಹೋಟೆಲ್ ತಿಂಡಿ ತಿನಿಸುಗಳು ಕೂಡ ಇನ್ಮೇಲೆ ಮಧ್ಯಮ ವರ್ಗದ ಜನರ ಕೈಗೆಟಕೋದಿಲ್ಲ. ನಮಗೇನು ಅನ್ಸುತ್ತೆ ಅಂದರೆ ಈ ಥರ ಜಾಸ್ತಿ ಆಗ್ತಾ ಇದ್ದರೆ ಕಾಮನ್ ಇವರಿಗೆಲ್ಲ ತುಂಬ ಕಷ್ಟ ಆಗೋಗುತ್ತೆ. ಗೌರ್ಮೆಂಟ್ನವರು ರೈತರಿಗೆ ಸ್ವಲ್ಪ ಬೆಂಬಲ ಬೆಲೆ ಅದು ಇದು ಮಾಡಿಬಿಟ್ರೆ ಆವಾಗ ರೇಟ್ಸ್ ಎಲ್ಲ ಕಡಿಮೆ ಆಗ್ಬೋದು. ನ್ಯಾಚುರಲಿ ಹೋಟೆಲ್ ರೇಟ್ಸು ಕಡಿಮೆ ಆಗುತ್ತೆ. ಹೋಟೆಲ್ನವ್ರು ಏನು ಮಾಡೋಕ್ಕಾಗಲ್ಲ. ಎಲ್ಲ ಎಸೆನ್ಷಿಯಲ್ ಕಮೋಡಿಟಿ ಜಾಸ್ತಿ ಆಯಿತು ಅಂದರೆ ಹೋಟೆಲ್ನವರು ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತು ಗೌರ್ಮೆಂಟ್ನವ್ರು ಸ್ವಲ್ಪ ರೈತರಿಗೆ ಅವ್ರಿಗೆ ಫೆಸಿಲಿಟೀಸ್ ಕೊಟ್ಬಿಟ್ರೆ ಅವ್ರದ್ದು ಪಾಪ ಅವ್ರಿಗೂ ಇದಾಗುತ್ತೆ. ನಮಗೆ ಡೈಲಿ ಇದ್ರೂ ಕಡಿಮೆ ಆಗುತ್ತೆ. ಈರುಳ್ಳಿ, ತರಕಾರಿ ಏನೇ ಇರ್ಬೋದು.
ಕಡಿಮೆ ಆಯಿತು ಅಂದರೆ ಎಲ್ಲರೂ ಜನಸಾಮಾನ್ಯರಿಗೆ ಒಳಗೆ ಒಂಥರ ಸಹಾಯ ಆಗುತ್ತೆ. ಆದರೆ ದರ ಏರಿಕೆ ಪ್ರಸ್ತಾಪಕ್ಕೆ ಹೋಟೆಲ್ ಮಾಲೀಕರಲ್ಲೇ ಭಿನ್ನರಾಗ ಕೇಳಿ ಬಂದಿದೆ. ಕೆಲವರು ಬೆಲೆ ಹೆಚ್ಚಳ ಬೇಡ ಅಂತ ಇದ್ರೆ, ಇನ್ನು ಕೆಲವರು ದರ ಏರಿಕೆ ಅನಿವಾರ್ಯ ಅಂತ ಇದ್ದಾರೆ. ಒಟ್ನಲ್ಲಿ ಬೆಲೆ ಏರಿಕೆ ಪರ್ವದಲ್ಲಿ ನೊಂದು ಬೆಂದು ಹೋಗ್ತಿರೋರು ಮಾತ್ರ ಜನಸಾಮಾನ್ಯರು. ಬೆಂಗಳೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಆತ ಬಡವನಾದ್ರೂ ಅನಾಥರ ಬಾಳಲ್ಲಿ ಬೆಳಕು ಮೂಡಿಸಿದ್ದ, ಅವರಿಗೆ ಆಸರೆಯಾಗಿದ್ದ. ಆದರೆ ಅವನ ಮಗಳ ಚಿಕಿತ್ಸೆಗೆ ಈಗ ಹಣವಿಲ್ಲದೆ ಪರದಾಡ್ತಾ ಇದ್ದಾನೆ. ಆ ಸಮಾಜ ಸೇವಕನ ಕರುಣಾಜನಕ ಕಥೆ ಇಲ್ಲಿದೆ. ಅನಾಥ ವೃದ್ಧರ ಬಾಳಿಗೆ ಬೆಳಕಾದ ಇವರು ಶಿವಶಂಕರ್. ಆಂಬ್ಯುಲೆನ್ಸ್ ಚಾಲಕರಾಗಿರೋ ಶಿವಶಂಕರ್ ತಮ್ಮ ಸ್ವಂತ ದುಡಿಮೆಯಲ್ಲೇ ಸೇವಾಶ್ರಮ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಚಂದಾಪುರ ನಿವಾಸಿ ಶಿವಶಂಕರ್ ಅನಾಥ ವಯೋವೃದ್ಧರನ್ನ ಕರೆತಂದು ಸಾಕುತ್ತಿದ್ದಾರೆ. ಆದರೆ ಸಮಾಜ ಸೇವೆ ಮಾಡುತ್ತಿರುವ ಶಿವಶಂಕರ್ ಮಗಳ ಬದುಕಲ್ಲಿ ವಿಧಿ ಆಟವಾಡಿದೆ. ಅಡುಗೆ ಮಾಡ್ತಾ ಇದ್ದಾಗ ಮಹಾಲಕ್ಷ್ಮಿಗೆ ಬೆಂಕಿ ತಗುಲಿ ಕೈ ಮತ್ತು ಮುಖ ಸುಟ್ಟಿದೆ. ಮೊದಲಿನ ಹಾಗೆ ಆಗಬೇಕು ಅನ್ನೋ ಆಸೆ ಇದ್ರೂ ಚಿಕಿತ್ಸೆಗೆ ತಂದೆ ಶಿವಶಂಕರ್ ಬಳಿ ಹಣ ಇಲ್ಲ. ಪಾರ್ಷಲ್ ಇವಾಗ ಫುಲ್ ಮಗುಗೆ ಮುಂಚೆ ಯಾವ ಥರ ಇತ್ತೋ ಆ ಥರ ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ 4.5 ಲಕ್ಷ ರೂಪಾಯಿದು ಅವರು ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಎಸ್ಟಿಮೇಟ್ ನಮ್ಮ ಹತ್ರ ಇದೆ. ನಾವು ಒಂದು ಅನಾಥ ಆಶ್ರಮ ನಡೆಸ್ತಾ ಇದ್ದೀನಿ. ನಾನು ಒಬ್ಬ ಡ್ರೈವರ್ ಆಗಿ, ಆಂಬುಲೆನ್ಸ್ ಡ್ರೈವರ್ ಆಗಿ ಬರೋ 8,000 ಸಂಬಳದಲ್ಲಿ ಗೌರಮ್ಮ ಸೇವಾಶ್ರಮದ ಒಂದು ಆಶ್ರಮ ನಡೆಸ್ತಾ ಇದ್ದೀನಿ. ಈ ಒಂದು ಪರಿಸ್ಥಿತಿ ನಾನು ಆಪರೇಷನ್ ಮಾಡೋಕೆ ಅಷ್ಟೊಂದು ನನ್ನ ಹತ್ರ ಶಕ್ತಿ ಇಲ್ಲ. ಶಿವಶಂಕರ್ ಕಷ್ಟಪಟ್ಟು 50,000 ರೂಪಾಯಿ ಸಂಗ್ರಹಿಸಿದ್ದಾರೆ. ಸಿಎಂ ಫಂಡ್ನಿಂದ 1 ಲಕ್ಷ ರೂಪಾಯಿ ಸಿಕ್ಕಿದೆ. ಆದರೆ ಮಹಾಲಕ್ಷ್ಮಿ ಟ್ರೀಟ್ಮೆಂಟ್ಗೆ 4 ಲಕ್ಷ ರೂಪಾಯಿ ಬೇಕು. ಹಾಗಂತ ತಂದೆಯ ನಿಸ್ಸಹಾಯಕತೆಯನ್ನ ಕಂಡು ಮಹಾಲಕ್ಷ್ಮಿ ನೊಂದಿಲ್ಲ. ಮುಖಕ್ಕೆ ಬಟ್ಟೆ ಕಟ್ಕೊಂಡೇ ಕಾಲೇಜಿಗೆ ಹೋಗ್ತಾಳೆ. ಉಳಿದ ಸಮಯದಲ್ಲಿ ತಂದೆ ಕರೆತಂದ ಅನಾಥರ ಸೇವೆ ಮಾಡಿ ನೋವನ್ನ ಮರಿತಾ ಇದ್ದಾಳೆ. ತುಂಬ ನೋವನ್ನು ಅನುಭವಿಸಿದ್ದೀನಿ. ಮತ್ತು ನಾನು ಎಲ್ಲರ ಥರ ಆಗಬೇಕು ಅನ್ನೋದೇ ನನಗೂ ಆಸೆ. ನನಗೆ ಮತ್ತೆ ಈ ಥರದ ನಮ್ಮ ಮನೇಲೂ ಎಲ್ಲರಿಗೂ ಖುಷಿ ಇರುತ್ತೆ. ಮತ್ತು ನಾನು ಮೊದಲಿನ ಥರ ಆಗಬೇಕು ಅನ್ನೋದೇ ಎಲ್ಲ ನಮ್ಮ ಮನೆಯವ್ರಿಗೂ ಆಸೆ. ಕೈಲಾದಷ್ಟು ಯಾರಾದರೂ ಆಗಲಿ ಸಹಾಯ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಹೆಣ್ಮಗು ಭವಿಷ್ಯ ನಿಲ್ಲುತ್ತೆ. ಶಿವಣ್ಣ ಅವರು ನಮ್ಮನ್ನೆಲ್ಲ ಸಾಕ್ತಾ ಇದ್ದಾರೆ. ತಾಯಿಗಿಂತ ಹೆಚ್ಚಾಗಿ ಅವ್ರ ಮಗಳಿಗಾಗಿದೆ. ಅದಕ್ಕೋಸ್ಕರ ಯಾರಾದರೂ ಸಹಾಯ ಮಾಡಿ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದಾರೆ. ವಿಧಿಯಾಟಕ್ಕೆ ಹೊಣೆ ಯಾರು ಎಂಬಂತೆ ಅನಾಥರನ್ನ ಸಾಕಿ ಸಲಹುತ್ತಿರೋ ಶಿವಶಂಕರ್ ಈಗ ಸಹಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ಸುದ್ದಿ ಮತ್ತಷ್ಟು ಬ್ರೇಕ್ನ ನಂತರ